ಹಾಯ್ ಫ್ರೆಂಡ್ಸ್, KSRTCಯ ಹಾಸನ ಟ್ರ್ಯಾಕ್ ಟೆಸ್ಟಿನ 22 ಮತ್ತು 23ನೇ ತಾರೀಕಿನ ಅಂಕಪಟ್ಟಿಯ ವಿವರವನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಅದೇ ರೀತಿಯ ಇಲ್ಲಿಯವರೆಗೆ ಹುಮ್ನಾಬಾದ್ ಮತ್ತು ಹಾಸನ ಸೇರಿಸಿ ಎಷ್ಟು ಅಭ್ಯರ್ಥಿಗಳು 50ಕ್ಕೆ 50 ಸ್ಕೋರ್ ಮಾಡಿದ್ದಾರೆ, ಇದರ ಬಗ್ಗೆ ಕೂಡ ಮಾಹಿತಿಯನ್ನು ನೀಡುತ್ತೇನೆ. ಅದೇ ರೀತಿ ತುಂಬ ಜನರು ಕಮೆಂಟ್ ಮುಖಾಂತರ ಹೇಳುತ್ತಾ ಇದ್ದಾರೆ, ಹುಮ್ನಾಬಾದಿನಲ್ಲಿ ಟ್ರ್ಯಾಕ್ ಟೆಸ್ಟ್ ಟಫ್ ಆಗಿತ್ತು, ಹಾಸನದವರಿಗೆ ಈಸಿ ಆಗ್ತಾ ಇದೆ. ಯಾಕಂದರೆ ಹಾಸನದಲ್ಲಿ ಸ್ಕೋರನ್ನು ಒಳ್ಳೆಯ ಸ್ಕೋರ್ ಮಾಡುತ್ತಾ ಇದ್ದಾರೆ. ಯಾಕೆ ಅಂತ ಇದರ ಬಗ್ಗೆ ಕೂಡ ಮಾಹಿತಿಯನ್ನು ನೀಡುತ್ತೇನೆ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನೋಡಿ ಫ್ರೆಂಡ್ಸ್, ಇದು 22ನೇ ತಾರೀಕಿನ ಒಂದು ಸ್ಕೋರ್ ಪಟ್ಟಿಯಾಗಿದೆ. 22ನೇ ತಾರೀಕಿಗೆ ಟೋಟಲ್ ನೋಡುವುದಾದರೆ 98 ಅಭ್ಯರ್ಥಿಗಳು ತಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆ ನೀಡಿದ್ದಾರೆ. ಯಾರು ಎಷ್ಟು ಸ್ಕೋರ್ ಮಾಡಿದ್ದಾರೆ ಅಂತ ನೋಡುವ. ನೋಡಿ, 44ವರೆ, 41, 46, 44, 42ವರೆ, 42ವರೆ, 42, 42ವರೆ, 46, 45ವರೆ, 46ವರೆ, 47, 40ವರೆ, 44, 40ವರೆ, 44, 43, 43, 41ವರೆ, 43, 44, 44, 47, 45ವರೆ, 41ವರೆ, 41, 46, 45, 43, 46, 44, 40, 40ವರೆ. ನೋಡಿ ಫ್ರೆಂಡ್ಸ್, 22ನೇ ತಾರೀಕಿಗೆ ನೀವು ನೋಡಬಹುದು, ಒಂದು 15 ಅಭ್ಯರ್ಥಿಗಳಷ್ಟೇ 40ರ ಮೇಲೆ ಸ್ಕೋರ್ ಮಾಡಿದ್ದಾರೆ. ಒಂದು 7-8 ಅಭ್ಯರ್ಥಿಗಳಷ್ಟೇ 45ರ ಮೇಲೆ ಸ್ಕೋರ್ ಮಾಡಿದ್ದಾರೆ. ಹೈಯೆಸ್ಟ್ ಸ್ಕೋರ್ ನೋಡುವುದಾದರೆ 22ನೇ ತಾರೀಕಿಗೆ ಐ ಥಿಂಕ್ 47 ಹೈಯೆಸ್ಟ್ ಸ್ಕೋರ್ ಆಗಿದೆ. ಇಲ್ಲಿ ನೋಡಿ 2489 ಇವರದು ಒಂದು 47 ಆಗಿದೆ. ಆಮೇಲೆ 46ವರೆ, ಇಲ್ಲಿ ಒಬ್ಬರದು ಕೂಡ 2465 ಇವ್ರದ್ದು ಕೂಡ 47 ಆಗಿದೆ. ಇದೇ ಒಂದು ಹೈಯೆಸ್ಟ್ ಸ್ಕೋರ್ ಆಗಿದೆ. ಆಮೇಲೆ 46, 46ವರೆ ಈ ರೀತಿಯಾಗಿ ಸ್ಕೋರ್ ಮಾಡಿದ್ದಾರೆ. ನೋಡಿ, ಇಲ್ಲಿ ಕೂಡ ಒಬ್ಬರು 46. 22ನೇ ತಾರೀಕಿಗೆ ಹೈಯೆಸ್ಟ್ ಸ್ಕೋರ್ 47 ಆಗಿದೆ ಫ್ರೆಂಡ್ಸ್. ಹಾಗಾದರೆ ಈಗ 23ನೇ ತಾರೀಕಿಗೆ ನೋಡುವ. ಇವತ್ತು ಟೋಟಲ್ ನೋಡುವುದಾದರೆ ಇವತ್ತೇ ಒಟ್ಟು 96 ಅಭ್ಯರ್ಥಿಗಳು ತಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆ ನೀಡಿದ್ದಾರೆ. ಸೊ ಇವತ್ತು ಯಾರು ಎಷ್ಟು ಅಭ್ಯರ್ಥಿಗಳು 40ರ ಮೇಲೆ ಸ್ಕೋರ್ ಮಾಡಿದ್ದಾರೆ, 45ರ ಮೇಲೆ ಮತ್ತು ಹೈಯೆಸ್ಟ್ ಸ್ಕೋರ್ ಯಾರದು ಅಂತ ನೋಡುವ. ನೋಡಿ, 47ವರೆ, 41, 48ವರೆ, 40, 44, 48ವರೆ, 45, 40, 42ವರೆ, 44, 47ವರೆ, 40, 41, 45, 40, 41ವರೆ, 46, 48, 43, 40, 44, 49. ನೋಡಿ, ID ಸಂಖ್ಯೆ 2577 ಇವರದ್ದು 49 ಆಗಿದೆ. 42, 42, 43, 46, 45, 42ವರೆ, 43ವರೆ, 48, 43ವರೆ, 46ವರೆ, 45ವರೆ, 41, 44, 40, 43ವರೆ, 45, 45ವರೆ, 44, 40. ಸೊ ಫ್ರೆಂಡ್ಸ್, ನೋಡಿ, ಇವತ್ತೇ ಹೈಯೆಸ್ಟ್ ಸ್ಕೋರ್ 49 ಆಗಿದೆ. ಅದೇ ರೀತಿ 22ಗೆ ಕಂಪೇರ್ ಮಾಡಿದರೆ ಇವತ್ತು 23ನೇ ತಾರೀಕಿಗೆ ಒಳ್ಳೆಯ ಒಂದು 40ರ ಮೇಲೆ ಒಂದು 20 ಅಭ್ಯರ್ಥಿಗಳು ಒಂದು ಒಳ್ಳೆಯ ಸ್ಕೋರ್ ಮಾಡಿದ್ದಾರೆ. ಕಂಪೇರ್ ಟು 22 ನಿನ್ನೆಯಕ್ಕಿಂತ ಇವತ್ತು ಹೆಚ್ಚು ಅಭ್ಯರ್ಥಿಗಳು ಒಳ್ಳೆಯ ಸ್ಕೋರ್ ಮಾಡಿದ್ದಾರೆ ಫ್ರೆಂಡ್ಸ್. ಸೊ ಟೋಟಲ್ ಹುಮ್ನಾಬಾದ್ ಮತ್ತು ಹಾಸನ ಸೇರಿಸಿ ಇಲ್ಲಿಯವರೆಗೆ 50ಕ್ಕೆ 50 ಒಂದು 25 ಅಭ್ಯರ್ಥಿಗಳಷ್ಟೇ 50ಕ್ಕೆ 50 ಸ್ಕೋರ್ ಮಾಡಿದ್ದಾರೆ ಫ್ರೆಂಡ್ಸ್. ಸೊ ನೋಡಿ, ತುಂಬ ಜನರು ಕಮೆಂಟ್ ಮುಖಾಂತರ ಹೇಳುತ್ತಾ ಇದ್ದಾರೆ, ಹುಮ್ನಾಬಾದಿನಲ್ಲಿ ಕಡಿಮೆ ಸ್ಕೋರ್ ಬಂದಿತ್ತು,
ಹಾಸನದಲ್ಲಿ ಒಳ್ಳೆಯ ಸ್ಕೋರ್ ಮಾಡುತ್ತಾ ಇದ್ದಾರೆ ಅಂತ. ನೋಡಿ ಫ್ರೆಂಡ್ಸ್, ಅಲ್ಲಿ ಕೂಡ ಸೇಮ್ ಟ್ರ್ಯಾಕ್ ಇತ್ತು, ಇಲ್ಲಿಯೂ ಕೂಡ ಸೇಮ್ ಟ್ರ್ಯಾಕ್ ಇದೆ. ನಿಮಗೆ ಗೊತ್ತಿದೆ, ಹಿಂದಿನ ಒಂದು ದಿನದಲ್ಲಿ ಒಂದು ಟ್ರ್ಯಾಕ್ ಸಲುವಾಗಿ ಅನುಬಂಧ ಆಗಿತ್ತು. ಅಲ್ಲಿಯ ಟ್ರ್ಯಾಕ್ ಬೇರೆ ಥರ ಇದೆ, ಇಲ್ಲಿ ಈಸಿ ಇದೆ ಅಂತ. ಹಾಗೇನಿಲ್ಲ, ಅವರು ಪುನಃ ಎಲ್ಲ ತೆಗೆದು, ನಿಮಗೂ ಕೂಡ ಗೊತ್ತಿದೆ ಸರಿಯಾಗಿ ಹುಮ್ನಾಬಾದಿನಲ್ಲಿ ಯಾವ ಥರ ಟ್ರ್ಯಾಕ್ ಇತ್ತು, ಹಾಸನದಲ್ಲಿ ಕೂಡ ಸೇಮ್ ಟು ಸೇಮ್ ಟ್ರ್ಯಾಕ್ ಇದೆ. ಯಾಕೆ ಇಲ್ಲಿ ಒಳ್ಳೆಯ ಸ್ಕೋರ್ ಮಾಡುತ್ತಾ ಇದ್ದಾರೆ ಅಂದರೆ, ಹುಮ್ನಾಬಾದಿನಲ್ಲಿ ನಿಮಗೆ ಐಡಿಯಾ ಇರಲಿಲ್ಲ, ನಿಮಗೆ BS4 ಬಸ್ಗಳು ನೀಡಿದರು. ಅದೇ ರೀತಿ ಈಗ ಹಾಸನದವರಿಗೆ ಸ್ವಲ್ಪ ಯಾರ ಒಂದು ಹುಮ್ನಾಬಾದಿನಲ್ಲಿ ಆಲ್ರೆಡಿ ಟ್ರ್ಯಾಕ್ ಟೆಸ್ಟ್ ಮುಗಿದಿದೆ, ಅವರಿಂದ ಕೂಡ ಸ್ವಲ್ಪ ಐಡಿಯಾ ಕೂಡ ಅವರಿಗೆ ಸಿಕ್ಕಿದೆ. ಅವರು ಮಾಹಿತಿಯನ್ನು ನೀಡಿದ್ದಾರೆ, ಯಾವ ಒಂದು ಟ್ರ್ಯಾಕಿನಲ್ಲಿ ಯಾವ ರೀತಿ ನೀವು ಬಸ್ಸನ್ನು ಚಲಾಯಿಸಬೇಕು, ಎಲ್ಲಿ ಕೋಲುಗಳು ಬೀಳುವ ಸಾಧ್ಯತೆ ಇದೆ, ನೀವು ಮೊದಲೇ ಎಚ್ಚರದಿಂದ ಇರಿ. ಸ್ವಲ್ಪ ಟಿಪ್ಸನ್ನು ಅವರು ಯಾರ ಒಂದು ಹುಮ್ನಾಬಾದಿನಲ್ಲಿ ಟ್ರ್ಯಾಕ್ ಟೆಸ್ಟ್ ಮುಗಿದಿದೆ ಅವರಿಂದ ಅವರು ಮಾಹಿತಿಯನ್ನು ಕಲೆಕ್ಟ್ ಮಾಡಿದ್ದಾರೆ ಫ್ರೆಂಡ್ಸ್. ಸೊ ಅವರಿಗೆ ಅದು ಒಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳಬಹುದು. ಅದರ ಸಲುವಾಗಿ ಅವರು ಇಲ್ಲಿ ಸ್ವಲ್ಪ ಕಂಪೇರ್ ಟು ಹುಮ್ನಾಬಾದ್, ಹಾಸನದಲ್ಲಿ ಸ್ವಲ್ಪ ಒಳ್ಳೆಯ ಸ್ಕೋರ್ ಮಾಡುತ್ತಾ ಇದ್ದಾರೆ. ಅದನ್ನು ಬಿಟ್ಟು ಯಾವುದೇ ರೀತಿಯಿಂದ ಹುಮ್ನಾಬಾದ್ ಮತ್ತು ಹಾಸನದಲ್ಲಿ ಟ್ರ್ಯಾಕ್ ಚೇಂಜಸ್ ಇಲ್ಲ. ಸೇಮ್ ಯಾವ ರೀತಿ ಹುಮ್ನಾಬಾದಿನಲ್ಲಿ ಟ್ರ್ಯಾಕ್ ಇತ್ತು ಅದೇ ರೀತಿ ಹಾಸನದಲ್ಲಿ ಕೂಡ ಟ್ರ್ಯಾಕ್ ಇದೆ ಫ್ರೆಂಡ್ಸ್. ಯಾರೂ ಕೂಡ ಏನು ಹೇಳಿದರೂ ಕೂಡ ನೀವು ಗೊಂದಲಕ್ಕೆ ಒಳಗಾಗಬೇಡಿ. ನೀವು ನಿಮ್ಮ ಒಂದು ಬೆಸ್ಟ್ ಕೊಡಿ, ಯಾವುದೇ ರೀತಿಯಿಂದ ನಿಮಗೆ ಮೋಸ ಆಗಿಲ್ಲ. ಇಲ್ಲಿ ಕೂಡ ಸೇಮ್ ಟ್ರ್ಯಾಕ್ ಇದೆ. ಹುಮ್ನಾಬಾದಿನಲ್ಲಿ ಕೂಡ ಯಾರ ಒಂದು ಟ್ರ್ಯಾಕ್ ಟೆಸ್ಟ್ ಆಗಿದೆ, ನೀವು ಕೂಡ ನಿರಾಶೆ ಮಾಡಿಕೊಳ್ಳಬೇಡಿ ಫ್ರೆಂಡ್ಸ್, ನಿಮಗೂ ಕೂಡ ಒಳ್ಳೆಯದಾಗುತ್ತದೆ. ನೀವು ಕೂಡ ಯಾರ ಒಂದು ಅಲ್ಲಿ ಸ್ಕೋರ್, ತುಂಬ ಜನರ ಸ್ಕೋರ್ ಕೂಡ ಒಳ್ಳೆಯದಾಗಿದೆ. ಎಲ್ಲರಿಗೂ ಕೂಡ ಬೆಸ್ಟ್ ಆಫ್ ಲಕ್. ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು.